ಹಲೋ ಫ್ರೆಂಡ್ಸ್, ಅಲ್ಮೇಲೆ ಮಾತಾಡಂಗಿಲ್ಲ. ನಾನು ಕೀರ್ತಿ. ಇವತ್ತು ಮಾರ್ನಿಂಗ್ ಅಲ್ಲ, ಆಲ್ಮೋಸ್ಟ್ ಎಷ್ಟಾಯಿತು ಟೈಮ್? ಆಯಿತು 12 o'clock ಆಗ್ತಾ ಬಂತು. ವ್ಲಾಗ್ ಶುರು ಮಾಡಿದ್ದಾನೆ. ಆ್ಯಸ್ ಯೂಶುವಲ್ ಅಭಿ ಸ್ಕೂಲಿಗೆ ಹೋಗಿದ್ದಾನೆ, ಚೋಟು ಮಲಗಿದ್ದಾನೆ. ನಾನು ಹಾಗೆ ಒಂದು ವ್ಲಾಗ್ ಶುರು ಮಾಡುವ ಅಂತ ಮಾಡಿದ್ದೇನೆ. ಇಲ್ಲಿ ನಮ್ಮದೆಲ್ಲ ಫುಲ್ ಕಾಡಿನಾಗಿತ್ತಲ್ಲ, ಈಗೆಲ್ಲ ಫುಲ್ ಕರೆದಿದ್ದಾರೆ. ಇವಾಗ ಕೆಳಗೆ ಅಂಗಡಿ ಎಷ್ಟು ಚಂದ ಕಾಣ್ತದೆ ನೋಡಿ ಅಂತ ನನ್ನಮ್ಮ ಹೋಗಿದ್ದಾರೆ. ಎಂತ ತರಕಾರಿ ಉಂಟು ಅಂಗಡಿಯಲ್ಲಿ ನೋಡ್ಲಿಕ್ಕೆ ಹೋಗಿದ್ದಾರೆ. ಈಗ ಇಲ್ಲಿ ನಿಂತು ನೋಡಿದ್ರೆ ಸಾಕು, ಅಂಗಡಿಯಲ್ಲಿ ಎಂತ ತರಕಾರಿ ಉಂಟು, ಎಂತ ಬಂದಿದೆ ಎಲ್ಲ ಸರಿ ಕಾಣ್ತದೆ ಈಗ ಇಲ್ಲಿಂದಲೇ. ಜೀಗುಜ್ಜೆ ಬಂದಿದೆ ಅಂತೆ. ಓ, ಅಲ್ಲಿ ಕಾಣ್ತದೆ ನಿಮಗೆ ಪೇಪರ್ ಅಲ್ಲಿ. ಮೆಲ್ಲ ಮಾರೈತಿ, ಮೆಲ್ಲ ಮೆಲ್ಲ. ಪೇಪರಲ್ಲಿ ನೆಲದಲ್ಲಿ ಹಾಕಿಟ್ಟಿದ್ದಾರೆ ನೋಡಿ. ಗಾಡಿಯೆಲ್ಲ ಬಂದು ತಿಂಡಿ ಬಂದಿದೆ ನನ್ನ ಅಂಗಡಿಗೆ. ಎಷ್ಟು ಚಂದ ಕಾಣ್ತದೆ ಇಲ್ಲಿ ಫುಲ್. ಆ 2 ಮರ ಉಂಟಲ್ಲ, ಇದು ಮತ್ತೆ ಇದು, ಅಲ್ಲಿ ಫುಲ್ ಹಬ್ಬಿತ್ತು. ನಾನು ಎಂತ ಸಹ ಕಾಣ್ತಿರಲಿಲ್ಲ. ಈಗ ಇಲ್ಲಿಂದಲೇ ನಿಂತು ನೋಡ್ಬೋದು ಎಂತೆಲ್ಲ ಉಂಟು ಅಂಗಡಿಯಲ್ಲಿ ಅಂತ. ಅಂಗಳ ನೋಡಿ ಹೇಗೆ ಆಗಿದೆ ಅಂತ. ಅದಕ್ಕೆಂತ ಮಾಡೋದು, ಸುಣ್ಣ ಹಾಕಬೇಕಷ್ಟೆ. ಎಷ್ಟು ಪಾಮಾಜಿರ್ದಿದೆ. ಮೊನ್ನೆ ಆ ಸೊಪ್ಪು ಕರೆದ ಮೇಲೆಲ್ಲ ಅಂಗಳೆಲ್ಲ ಗುಡಿಸಿದೆ ನಾನು. ಎಲ್ಲ ಇಡೀ ಸೊಪ್ಪಾಗಿತ್ತು ಅಂಗಳದಲ್ಲೆಲ್ಲ. ಈ ಅಂಗಳ ಗುಡಿಸುದು ಒಂದು ದೊಡ್ಡ ಕೆಲಸ ನನಗೆ. ಇಲ್ಲಿ ಎಲ್ಲ ಇಲ್ಲಿ ಮಡಲ್ ಹಾಕಿದ್ದಾರೆ. ಆ ಮಡಲಿನ್ನು ತೆಗಿಬೇಕು. ಅದು ಮೊನ್ನೆಲ್ಲ ಬಿಸಿಲಿತ್ತು ಅಂತೇಳಿ ಹಾಕಿದ್ದು, ಅದು ಮಳೆ ಬಂದು ಪೂರ ಚಂಡಿಯಾಗಿ ಹೇಗಿದೆ. ಈಗ ಅದನ್ನೆಲ್ಲ ತೆಗೆದು ಮಾಡಬೇಕು. ನೋಡಿ, ನಾನೊಂದು ಗಣಪತಿ ಅಂಟಿಸಿದೆ ಆಯ್ತಾ. ನನ್ನ ಅದನ್ನು ಒಕ್ಲಿಕ್ಕೆ ಹೋಗ್ತಾ ಇದ್ದಾರೆ ಈಗ. ಸ್ಟ್ರೈಟ್ ಆಗ್ಬೇಕು. ರಟ್ಟಿದ್ರು ಅವರು. ನಾನು ಅಂಗಡಿಗೆ ಹೋಗ್ತಾ ಇದ್ದೇನೆ, ಜೀಗುಜ್ಜೆ ನೋಡಿದ್ರಲ್ಲ ಈಗ, ತಗೊಂಡ್ ಬಾ ಅಂತ. ಹಾಗೆ ಹೋಗಿ ಜೀಗುಜ್ಜೆ ತರ್ತಾನೆ. ಇದು ಹೆಸರು ಕಾಳು ನೆನೆಸಿಟ್ಟಿದಾರಂತೆ, ಹಾಗೆ ಪದಾರ್ಥ ಮಾಡ್ತಾರಂತೆ. ಪನ್ನೀರ್ ತಂದದುಂಟು. ನಾನೊಂದು ಪನ್ನೀರ್ ಒಂದು ಗ್ರೇವಿ ಮಾಡುವ ಅಂತ ಯೋಚನೆ ಮಾಡಿದ್ದೇನೆ. ಒಳಗಿಂದ ಹೋಗು, ಒಳಗಿಂದ. ಅಂಗಡಿ ಹೋಗಿ ಬಂದೆ. ಒಂದು ಜೀಗುಜ್ಜೆ ತೂತಾಗಿದೆ. ನಾನು 2 ತಂದದ್ದು, ಒಂದು ತೂತಾಗಿದೆ. ಈಗ ಹೋಗಿ ಬಂದೆ ಗ್ಯಾಸ್ ಅಂಗಡಿಗೆ. ಆಗ ಸುರುಗಿ 2 ತಂದೆ ಅಲ್ಲ, ಮತ್ತೆ ಒಂದು ವಾಪಸ್ ಕೊಟ್ಟು ವಾಪಸ್ 2 ತಂದೆ. ನನಗಿಷ್ಟ ಅಲ್ಲ ಜೀಗುಜ್ಜೆ. ಗ್ಯಾಸ್ಟಿಕ್ ಅಂದರೆ ಗ್ಯಾಸ್ಟಿಕ್, ನನಗಿಷ್ಟ ಅಲ್ಲ. 2 ಚಿಕ್ಕಿ ತಂದೆ, ನನಗೆ ತುಂಬ ಇಷ್ಟ ಚಿಕ್ಕಿ. ನಮ್ಮ ಜೀಗುಜ್ಜೆ ಮೂರ್ತ ಇದ್ದ ನೋಡಿ, ಬಾರಿ ಸಾಹಸದಲ್ಲಿ. ನಾನು ಪನ್ನೀರ್ ಮಾಡುವಂತ ಶುರು ಮಾಡಿದೆ. ನಮ್ಮ ಚೋಟುರಾಯರು ಎದ್ರು. ತಾತನ ಹತ್ರ ಕೂತ್ಕೊಂಡಿದ್ದೆ. ಅದೆಲ್ಲಿ ಹುಡುಕಬೇಡ, ಎಲ್ಲಿಂದ ಯಾರಿಗೂ. ಹೌದು, ಈ ಮಕ್ಕಳನ್ನ ಹಿಡ್ಕೊಂಡು ಹಾಗೆ ಓಡಾಡ್ಲಿಕ್ಕೆ ಆಗ್ತದ? ಏನಾದ್ರು ಮಳೆ ಏನಾದ್ರು ಬಂದು ನನ್ನ ಹಿಡಿದು ಮೊಬೈಲ್ ಸರಿ ಮಾಡಿಸು ಅಂತ. ಅದೆಂದು ಗೊತ್ತುಂಟ, ಬ್ಯಾಕ್ ಕ್ಯಾಮರಾ ಸರಿ ಇಲ್ಲ ಅಂತ. ಬ್ಯಾಕ್ ಕ್ಯಾಮರಾ ಆನ್ ಮಾಡಿದ ತಕ್ಷಣ ಫುಲ್ ಫಾಗ್ ಥರ ಬರೋದು, ಬಿಳಿ 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 ಆಗೋದು. ನನ್ನ ವಿಡಿಯೋ ಕೆಲವು ನೋಡಿರ್ಬೋದು ನೀವು. ಫ್ರಂಟ್ ಕ್ಯಾಮರಾ ಮಾತ್ರ ಸರಿ ಇರೋದು. ನಾನೊಂದು ಪನ್ನೀರ್ದೊಂದು ರೆಸಿಪಿ ನೋಡಿದೆ ಯೂಟ್ಯೂಬಲ್ಲಿ, ಪನ್ನೀರ್ ಪಾಪ್ಕಾರ್ನ್ ಅಂತ. ಅದನ್ನು ಮಾಡಲಿಕ್ಕೆಲ್ಲ ಇದು ಬೇಕು, ಬ್ರೆಡ್ ಕ್ರಮ್ಸ್ ಎಲ್ಲ ಬೇಕು. ಅದೆಲ್ಲ ಇಲ್ಲ. ಮತ್ತು ಈ ಫ್ಲೇಕ್ಸ್ ಅದೆಲ್ಲ ಆಗ್ತದೆ. ಅದಕ್ಕೆ ಏನೋ ಒಂದು ಯೋಚನೆ ಮಾಡಿದ್ದೇನೆ ನಾನು. ಅದು ಸಕ್ಸಸ್ ಆದ್ರೆ ಮಾತ್ರ ನಾನು ಹಾಕ್ತೇನೆ, ಒಟ್ರಾಸಿ ಅದೆಲ್ಲ ಹಾಕುದಿಲ್ಲ ಆಯ್ತಾ. ನನಗೆ ನಾಚಿಕೆ ಆಗ್ತದೆ. ಮತ್ತೆ ನಾನು ಮಾಡಿ ತೋರಿಸ್ತೇನೆ ಹೇಗೆ ಆಗ್ತದೆ ನೋಡು. ಅದು ಬಿಸಿ ಬಿಸಿ ತಿಂದರೆ ಒಳ್ಳೇದಾಗ್ತದೆ. ಇದು ನಮ್ಮದು ಅವ್ಯಕ್ತಿ ಬರಲಿ, ಸ್ಕೂಲಿಂದ ಬರೋ 4:15 ಆಗ್ತದೆ. ನಮ್ಮದು 3 ಗಂಟೆ ಅಷ್ಟೊತ್ತಿಗೆ ಮಾಡ್ತೇನೆ ಅದನ್ನು. ಇದು ಎಷ್ಟಾಯ್ತು ಟೈಮ್? 1:15.
ಪದಾರ್ಥ ಲೇಟ್ ಅಂತ ಎಣಿಸ್ಬೇಡಿ ಆಯ್ತಾ. ನಮ್ದು ನಮ್ದು ಟೈಮ್ ಹಾಗೆ ಮೆಲ್ಲ ಮೆಲ್ಲ. ಅಂದ್ರೆ ನಾವೆಲ್ಲ ಬೆಳಿಗ್ಗೆ ತಿಂಡಿ ತಿಂದದ್ದು ಲೇಟು. ನಾವು ಬೆಳಿಗ್ಗೆ ಒಮ್ಮೊಮ್ಮೆ 2 ರೌಂಡ್ ತಿಂಡಿ ಆಗ್ತದೆ. ಹಾಗೆ ನಮ್ಮದು ಪದಾರ್ಥ ಕೂಡ ಮೆಲ್ಲ, ನಮಗೆ ಅರ್ಜೆಂಟ್ ಇಲ್ಲ. ನಾನು ಪನ್ನೀರನಿಗೆ ಸಣ್ಣ ಸಣ್ಣದು ಕಟ್ ಮಾಡಿಟ್ಟಿದ್ದೇನೆ, ಇಷ್ಟಿಷ್ಟೇ ಸಣ್ಣದು. ಇದು ಪಾಪ್ಕಾರ್ನ್ ಅಲ್ಲ, ಹಾಗೆ. ಈಗ ಅದಕ್ಕೆಲ್ಲ ಪೌಡ್ರ್ ಹಾಕುವ, ಅದೇ ಗರಂ ಮಸಾಲ, ಚಿಲ್ಲಿ ಪೌಡರ್, ಇದು ಜೀರಾ ಪೌಡರ್. ಸುಮ್ಮನೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಉದುರಿಸೋದು. ನಾನೆಲ್ಲ ಉದುರಿಸಿ ಆದ್ಮೇಲೆ ತೋರಿಸ್ತೇನೆ. ನನ್ನದೆಲ್ಲ ಅಳತೆ ಅಂದಾಜಿ, ಚುರ್ಚುರೆ ಹಾಕಿ ಎಲ್ಲ ಮಾಡುದಾದ್ರೆ. ನಾನು ಮಾಡಿ ನೋಡಿ ಆಮೇಲೆ ನೀವು ಮಾಡಿ, ಮತ್ತೆ ನಂದೆಲ್ಲ ಫ್ಲಾಪ್ ಆದರೆ ಮತ್ತೆ ಇದು ಪೆಪ್ಪರ್ ಪೌಡರ್. ಇಲ್ಲ ಹುಚ್ಚೇನಿಲ್ಲ ಇಲ್ಲಿ ನೋಡಲ್ಲಿ ಸರಿ ಕೈ ಹತ್ರ. ನೀನ್ ಸರಿ ನೋಡಮ್ಮ, ಅಲ್ಲಿ ಚಂಡಿಯೇ ಇಲ್ಲ. ನಿಂಗೆ ಎಂತ ಆಗಿದೆ? ಚಂಡಿಯೇ ಇಲ್ಲ, ಅಲ್ಲಿ ಚಂಡಿ ಆಗಿದೆ ಅಂತೆ. ಚಿಲ್ಲಿ ಪೌಡರ್. ಅವನಿಗೆ ಮಿಕ್ಸಿ ಆನ್ ಮಾಡುವಾಗ ಹೆದರಿಕೆ ಆಗ್ತದೆ, ಅದಕ್ಕೆ ಅವನ ಹತ್ರ ಮಾತಾಡಿಕೊಂಡು ಮಿಕ್ಸಿ ಆನ್ ಮಾಡುದು. ಪುಡಿ ಎಲ್ಲ ಮುಗಿಗೋಯ್ತು. ಎಲ್ಲ ಪೌಡರ್ ಹಾಕ್ತಿದ್ದಾನೆ ಆಯ್ತು ನಾನು. ಇದು ಕೊರಿಯಂಡರ್ ಪೌಡರ್. ಎಲ್ಲ ಪೌಡ್ರ್ ಒಂದು ಚೂರು ಹಾಕಿ ಮಿಕ್ಸ್ ಮಾಡಿ ಅಲ್ಲಿ ಮಲಗಿಸಿದ್ದಾನೆ ಕೆಳಗೆ. ಇದು ನೋಡಿದ ನಾನು ಅದಕ್ಕೀಗ ಬರ್ತೇನೆ ಅಂತ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೊಂದು ಚೂರು ಹಾಕಿದ್ರೆ ಸಾಕು. ನಿಜ ಗೊತ್ತಿಲ್ಲ ಎಂತ ಆಗ್ತದೆ ಅಂತ, ಆದ ಮೇಲೆ ನೋಡು. ಅದೊಂದು ಚೂರು ಹಾಕಿದೆ. ಖಾರ ಮಾಡುದಿಲ್ಲ, ಮತ್ತೆ ನನ್ನ ಮಗ ತಿನ್ನದಿದ್ರೆ ನನ್ನ ಮೂಗೆಲ್ಲ ತುರಿಸ್ತಾ ಉಂಟು, ಉಡಿಯೆಲ್ಲ ಘಾಟು. ಇಲ್ಲಿ ಎಲ್ಲ ಹಾಕಿದ್ದೇನೆ ಚುರ್ಚುರೆ. ಈಗ ಒಂದು ಚಂದ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಅದನ್ನು ಮ್ಯಾರಿನೇಟ್ ಆಗ್ಲಿಕ್ಕೆ ಇಟ್ಟು ಬಿಡುವ. ಆಮೇಲೆ ಇದಕ್ಕೆ ಮಳೆ ಬಂತು, ಚಂದ ಸುರಿತದೆ ಈಗ. ಉಪ್ಪು ಹಾಕ್ಲಿಲ್ಲ, ಉಪ್ಪು ಹಾಕಿ ಆಯ್ತಾ. ಉಪ್ಪಿಲ್ಲದೆ ಯಾವುದಿಲ್ಲ ಅಲ್ಲ. ಅದೊಂದು ಇದುಂಟಲ್ಲ, ಎಂತಮ್ಮ, ಅದು ಉಪ್ಪಿಗಿಂತ ರುಚಿ ಇಲ್ಲ, ಮಗಳಿಗಿಂತ ಬಂದು ಇಲ್ಲ. ಮತ್ತೆ ಮಗಳಿಗಿಂತ ಬಂದು ಉಂಟ. ಮಗಳಲ್ಲ ತಾಯಿಯನ್ನು ಚಂದ ನೋಡ್ಕೊಳ್ಳುದು. ಅಲ್ಲ, ಸದ್ಯಕ್ಕೀಗ ತಾಯಿಯ ಮಗಳನ್ನ ನೋಡ್ಕೊಳ್ತಾ ಇದ್ದಾರೆ. ಟೈಮಿಗೆಲ್ಲ ಬೇಯಿಸಿ ಹಾಕಿ. ನನಗೆ ಅಡಿಗೆದೆಲ್ಲ ಅಷ್ಟು ಗೊತ್ತಿಲ್ಲ. ನಾನು ಅಡಿಗೆ ಮಾಡಿದ ಯಾವ ಗೊತ್ತುಂಟ, ನಂದು ಮದುವೆ ಆದ ಮೇಲೆ ನಾನು ಅಡಿಗೆ ರೂಮಿಗೆ ಅಂತ ಹೋಗಿದ್ದು. ನಾನಂದ ಜಾಬ್ ಮಾಡ್ತಿದ್ದೆ ಬೆಂಗಳೂರಲ್ಲಿ, ಹಾಗೆ ನಾವು ಅಡಿಗೆ ರೂಮಿಗೆಲ್ಲ ಹೋಗ್ಲಿಲ್ಲ. ಮದುವೆ ಆದಮೇಲೆ ಹೋಗ್ಲೇಬೇಕಾಯ್ತು. ನನ್ನ ಅತ್ತೆ ಕೂಡ ಪಾಪ ಇದ್ರು, ಅಂತ ಸೂಟ ಅತ್ತೆ ಅಲ್ಲ, ನನ್ನ ಪಾಪವೇ ಅಲ್ಲ. ಮತ್ತೆ ನನ್ನ ಗಂಡನಿಗೆ ಬೇಜಾರಾದ್ರೆ ಚೂರು ಉಪ್ಪೆಲ್ಲ ನೆಕ್ಕಿ ನೋಡಿ ಆಯ್ತು, ಮಾಡ್ಲೇಬೇಕು. ಹಾಗೆ ಅದು ಫ್ಲೋ ಕಟ್ ಆಯ್ತು. ಎಂತ ಮಾತಾಡ್ತಿದ್ದೆ ಮರ್ತೋಯ್ತು. ಇಲ್ಲಿ ಆಯ್ತು. ನನ್ನ ಮಗ ಜೋರು ಕೂಗಿದ, ಹಾಗೆ ಅಲ್ಲಿ ಹೋದೆ. ಇದೆಲ್ಲ ಮಿಕ್ಸ್ ಆಯ್ತು, ಜಾಸ್ತಿ ಖಾರ ಇಲ್ಲ. ಇದನ್ನು ಇಡುವ. ಪನ್ನೀರೆಲ್ಲ ಉಡಿ ಆಗಿದೆ, ಆಗ್ತದೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾವು ಇಡುವ, ಹೀಗೆ ಇರ್ಲಿ. ಕರೆಂಟ್ ಇಲ್ಲ ಗೈಸ್, ಇವತ್ತು ವೆಡ್ನೆಸ್ಡೇ, ಸೊ ಕರೆಂಟ್ ಇಲ್ಲ ನಮ್ಮ ಮನೆಯಲ್ಲಿ. ಕರೆಂಟ್ ಅಂದರೆ ಪವರ್ ಕಟ್. ನನಗೆ ಇನ್ವರ್ಟರ್ ಉಂಟು ಪುಣ್ಯಕ್ಕೆ. ಸೊ ಅಮ್ಮಂದು ಪದಾರ್ಥಕ್ಕೆಲ್ಲ ಕರ್ದಾಯ್ತು. ಇದು ಕುದಿಸ್ಲಿಕ್ಕೆ ಇಟ್ಟಿದ್ದಾರೆ. ಕುದೀತಾ ಉಂಟು. ನಮಗೆ ಜಿಗುಜ್ಜೆ ಮತ್ತೆ ಹೆಸರು ಕಾಳು ಮೊಳಕೆ, ಜಿಗುಜ್ಜೆ ಮತ್ತೆ ಹೆಸರು ಕಾಳು ಮೊಳಕೆ ಸಾರು. ನಾವೀಗ ಪನ್ನೀರ್ ಫ್ರೈ ಮಾಡುವ. ನಾನು ಅದಕ್ಕೆ ಏನೋ ಒಂದು ಮಾಡ್ತೇನೆ ಅಲ್ಲ, ಎಂತ ಗೊತ್ತುಂಟು, 1 ನಿಮಿಷ.
ಅಮ್ಮ. ಹ್ಞೂ, ನಾನು ಈ ಕಾರ್ನ್ಫ್ಲೋರ್ ಉಂಟಲ್ಲ, ಅದನ್ನು ನೀರು ಮಾಡಿ ಅದಕ್ಕೆ ಇದು ಹಾಕಿದ್ದೇನೆ. ಎಂತ ಗೊತ್ತುಂಟಾ, ಚಿಲ್ಲಿ ಪೌಡರ್, ಉಪ್ಪು ಮತ್ತು ಗರಂ ಮಸಾಲೆ. ತೋರಿಸ್ತೇನೆ ನಾನು ಇಲ್ಲಿ ಹೇಗಾಗ್ತದೆ ಗೊತ್ತಿಲ್ಲ. ನಾನು ಮಾಡಿ ಚಂದ ಆದರೆ ಮತ್ತೆ ನೀವೆಲ್ಲ ಟ್ರೈ ಮಾಡಿ. ಇದು ಕಾರ್ನ್ಫ್ಲೋರಿಗೆ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಹಾಕಿ ನೀರು ಮಾಡಿಟ್ಟಿದ್ದೇನೆ. ಇದೆಂತ ಗೊತ್ತುಂಟಾ, ಇದು ಈ ಥರ ತಿಂಡಿ ಬರ್ತದಲ್ಲ ಇಲ್ಲಿ ತಂದಿದ್ದೇನೆ, ಇದನ್ನು ಹುಡಿ ಮಾಡಿದ್ದು. ಇದಲ್ಲೆಲ್ಲ ಎಂತ ಈ ಬ್ರೆಡ್ ಕ್ರಮ್ಸ್ ಎಲ್ಲ ಇರ್ತದಲ್ಲ, ಅದೆಲ್ಲ ಇಲ್ಲ. ಎಲ್ಲದೇ ಇದದು ಹುಡಿ ಮಾಡಿ ನಾನು ಮಾಡ್ತಿದ್ದೇನೆ. ಚಂದ ಆಗ್ಬೋದು ಅಂತ ಗೊತ್ತಿಲ್ಲ, ಹಾಗೆ ರೆಡಿ ಮಾಡಿಟ್ಟಿದ್ದೇನೆ. ಅಲ್ಲಿ ಪನ್ನೀರ್ ಮ್ಯಾರಿನೇಟ್ ಆಗಿದೆ. ಇದಕ್ಕೆ ಮುಳುಗಿಸಿ ಇದೊಂದು ಹಾಕಿ ಎಣ್ಣೆಗೆ ಬಿಡಬೇಕು. ನಾವೀಗ ಎಣ್ಣೆ ಬಿಸಿಗಿಡುವ. ಫ್ರೈ ಮಾಡಿ ಆಯಿತು ಗೈಸ್. ನಾನು ಒಂದು ಫ್ರೈ ಮಾಡುವಾಗ ಅವಳಿಗೆ ಸ್ಕೂಲಿಂದ ಬರೋ ಟೈಮ್ ಆಯಿತು. ಹಾಗೆ ಅವನು ಅಲ್ಲೇ ಇಟ್ಟು ಮತ್ತೆ ಬಂದು ಅವನು ಕರ್ಕೊಂಡು ಬಂದು ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಅದಾದಮೇಲೆ ಈಗ ಮಾಡಿ ಆಯಿತು. ನೋಡಲಿಕ್ಕೆ ಚೆಂದ ಕಾಣ್ತದೆ ಆಯಿತಾ, ತಿಂದು ನೋಡು. ಒಳ್ಳೆ ಆಗಿದೆ. ಅದು ಪನ್ನೀರ್ ಒಳಗೆಲ್ಲ ಅಷ್ಟು ಉಪ್ಪು ಎಡಿಲಿಲ್ಲ, ಮತ್ತು ಜಾಸ್ತಿ ಖಾರ ಇಲ್ಲ. ಇದನ್ನು ಟೊಮೆಟೊ ಕೆಚಪ್ಪಲ್ಲಿ ತಿಂದು ನೋಡು ಹೇಗೆ ಆಗ್ತದೆ ಅಂತ. ಇಲ್ಲಿ ಇಟ್ಟಿದ್ದೆ, ಇಲ್ಲಿ ಹೋಯ್ತಪ್ಪ. ಒಂದು ಹೆಚ್ಚು ಬನ್ನಿ. ಆಯ್ತು ಕೊಡ್ತೇನೆ ಕೊಡ್ತೇನೆ. ಒಮ್ಮೆ ಟೇಸ್ಟ್ ಮಾಡಿ ನೋಡುವ ಹೇಗೆ ಆಗ್ತದೆ. ಕೋಲ್ಡ್ ಉಂಟು, ನಾನು ಕೋಲ್ಡ್ ತಿನ್ನಬಾರ್ದಿಲ್ಲ ಈಗ. ಚೂರು ನೆಕ್ಕೋ. ಅದಕ್ಕೆ ಒಳ್ಳೆದಾಗ್ತದೆ. ಅಂತಿಲ್ಲ. ಓ ಒಳ್ಳೆದಾಗ್ತದೆ ಅದ. ಟೊಮೆಟೊ ಕೆಚಪ್ ಇಲ್ಲದ್ರೆ ಚಪ್ಪೆ ಚಪ್ಪೆ ಆಗ್ತದೆ, ಅದಿದ್ದರೆ ಸ್ವಲ್ಪ ತಿನ್ಬೋದು. ಫ್ರೈ ಮಾಡಿ ಸ್ವಲ್ಪ ಜಾಸ್ತಿ ಸ್ಪೈಸ್ ಎಲ್ಲ ಹಾಕಿ, ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಿ, ಉಪ್ಪು ಎಲ್ಲ ನಾನು ಜಾಸ್ತಿ ಹಾಕಲಿಲ್ಲ, ಅದಕ್ಕೆ ಚಪ್ಪೆ ಚಪ್ಪೆ ಆಗಿದೆ. ಅವ್ಯಕ್ತಿಗೆ ಕೊಟ್ಟೆ ಟೇಸ್ಟಿಗೆ, ಹೇಗೆ ಆಗಿದೆ ಅಂತ ಕೇಳಿದೆ. ಒಳ್ಳೆದಾಗಿದೆ ಅಂತ ಹೇಳಿದ. ಆದರೆ ಅವನು ಇದು ಕೆಚಪಲ್ಲಿ ತಿನ್ನಲಿಲ್ಲ, ಅವನಿಗೆ ಅದು ಇಷ್ಟ ಆಗಲಿಲ್ಲ, ಅವನು ಹಾಗೆ ತಿಂದ. ಪಾತ್ರೆ ನೋಡಿ ಗೈಸ್ ಎಷ್ಟುಂಟು ಇಲ್ಲಿ, ಎಷ್ಟು ಸಿಂಕ್ ಎಲ್ಲ ಫುಲ್ಲಾಗಿ ಹೊರಗೆ ಬಂದಿದೆ ಇಲ್ಲಿ. ಅದೆಂತ ಗೊತ್ತುಂಟಾ, ನಿನ್ನೆ ಒಂದು ಸಣ್ಣದೊಂದು ಕಾರ್ಯಕ್ರಮ ಇತ್ತು ಮನೆಯಲ್ಲಿ, ಅದದ್ದು ಪದಾರ್ಥ ಎಲ್ಲ ಸಾಂಬಾರೆಲ್ಲ ಉಳಿದಿರು, ಟೊಮೆಟೊ ಸಾರು ಇದೆಲ್ಲ ಇನ್ನು ಈಗ ಯೂಸ್ ಇಲ್ಲ. ಕುಕ್ಕರಲ್ಲಿ ಅನ್ನ ಇತ್ತು, ಇದರಲ್ಲಿ ಬೇರೆ ಸಾಂಬಾರೆಲ್ಲ ಇತ್ತು, ಇದರಲ್ಲಿ ಹಿಟ್ಟೆಲ್ಲ ಇತ್ತು, ವಡೆ ಎಲ್ಲ ಮಾಡಿದ್ದು. ಅದೆಲ್ಲ ನೆನ್ನೆಲ್ಲ ಉಳ್ದದೆಲ್ಲ ಅದರಲ್ಲಿ ಸಾರೆಲ್ಲ ಇತ್ತಲ್ಲ, ಅದಕ್ಕೆ ಹಾಗೆ ಇಟ್ಟಿದ್ದು. ಇವಾಗೆಲ್ಲ ಖಾಲಿ ಆಯಿತು. ನಾನೆಲ್ಲ ತೊಳಿಬೇಕು, ಎಷ್ಟುಂಟು. ಇದನ್ನೆಲ್ಲ ಬೇಗ ಬೇಗ ತೊಳೆದು ಸಿಗ್ತೇನೆ ನಾನು. ಆಯಿತು ಗೈಸ್, ಪಾತ್ರೆ ಎಲ್ಲ ತೊಳೆದಾಯ್ತು. ಜನಗಣಮನ ಆಗ್ತುಂಟು ಈಗ. ಇಲ್ಲಿ ಎಲ್ಲ ಕ್ಲೀನಾಗಿ ತೊಳೆದಾಯ್ತು. ಒಂದು ಬಾಕ್ಸಲ್ಲಿ ತೊಳೆದಿಟ್ಟೆ. ಬ್ರಷ್ ಬೆಳಿಗ್ಗೆ ಅಲ್ಲಿ ಹೊರಗಿಟ್ಟದ್ದು, ಈಗ ಮಾವಿಗೆ ತಗೊಂಡ ಅಂತ ತಂದು ಇಲ್ಲಿಟ್ಟೆ. ಕ್ಲೀನ್ ಆಯಿತು. ಇನ್ನು ಸ್ನಾನ ಮಾಡಿ ಅವನಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಸಿಗ್ತಾನೆ ಆಮೇಲೆ.
ಮಸ್ತ್ ನೋಡಿ, ಅದು ಕೂದಲು ನಿಲ್ಲುದು. ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಕಾಫಿ ಎಲ್ಲ ಕುಡ್ದು ಅವ್ಯುಕ್ತಿ ಹೋಮ್ವರ್ಕ್ ಅಂತ ಕೂತ್ಕೊಂಡೆ. ಹೋಮ್ವರ್ಕ್ ಮಾಡ್ತಾನೆ, ಒಂದ್ಸಲ ಒಂದ್ ಸ್ವಲ್ಪ ಉದಾಸೀನ ಮಾಡ್ತಾನೆ, ನೀಟಾಗಿ ಹೋಮ್ವರ್ಕ್ ಮಾಡ್ತಾನೆ. ಅದ್ರ ಮಿಡ್ಲಲ್ಲಿ ನಮ್ದು ಚೋಟು ಕೂಡ ಪೆನ್ಸಿಲ್ ಕೊಡು, ಬುಕ್ ಕೊಡು, ಇರೇಸರ್ ಬೇಕು, ಅದು ಇದು ಅಂತೇಳಿ ಅದರ ಕೂಡ ಇತ್ತು ಮಿಡ್ಲಲ್ಲಿ. ಹೇಗೂ ಹೋಮ್ವರ್ಕ್ ಎಲ್ಲ ಮುಗೀತು. ಆಮೇಲೆ ಅವನು ಊಟ ಎಲ್ಲ ಮಾಡಿ ಮಲ್ಕೊಂಡ. ಆಮೇಲೆ ಚೋಟುನ ಮಲಗಿಸಿದೆ. ಹಾಗೆ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.